ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ನಡೆದಿರ್ತಕ್ಕಂಥ ಗಣಿತ ಪರೀಕ್ಷೆ 3-4-2023ಕ್ಕೆ ಆಯಿತು. ಅದರ ಕೀ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ಸೊ ಫಸ್ಟ್ ಆನ್ಸರ್ ಏನಾಗ್ತದೆ ಅಂದ್ರೆ ಆಪ್ಷನ್ ಎ 3, ಸೆಕೆಂಡ್ ಉತ್ತರ ಆಪ್ಷನ್ ಬಿ 0.25. ನೆಕ್ಸ್ಟ್ ಮೂರನೇ ಉತ್ತರ ಇರ್ತಕ್ಕಂಥದ್ದು ಡಿ = 2πr. ಇಲ್ಲಿ ಬರಿಬೇಕಾಗಿತ್ತು, ನಾನು ಪೇಸ್ ಇದನ್ನಾಗಿಲ್ಲ. ಸೊ 2πr ಇನ್ ದ ಬ್ರಾಕೆಟ್ r+h ಅಂತ ಉತ್ತರ. ಸೊ ಮೂರನೇದರಲ್ಲಿ ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ನೆಕ್ಸ್ಟ್ 4ರಲ್ಲಿ ಉತ್ತರ ಇರ್ತಕ್ಕಂಥದ್ದು ಸಿ ಆಪ್ಷನ್ 1 ಅಂತಕ್ಕಂಥದ್ದು. 5ನೇದು ಎ 45 ಡಿಗ್ರಿ ಆಗಬೇಕು. 6ನೇದು AD/DB AE / BC. 7ನೇ ಉತ್ತರ ಡಿ ಇತ್ತು, ಪ್ಯಾರಲಲ್ ಲಾಲ್ಸ್ ಅಂತಕ್ಕಂಥದ್ದು ಲೈನ್ಸ್ ಅಂತಕ್ಕಂಥದ್ದು ಆಗಬೇಕಾಗಿತ್ತು. ನೆಕ್ಸ್ಟ್ 8ದು ಬಿ ಇದೆ, ಅದೇನಾಗ್ತದಪ್ಪ ಅಂದ್ರೆ 3 ಯೂನಿಟ್ಸ್ ಅಂತ ಆಗ್ತದೆ. ಸೊ 3 ಮೂಲಮಾನಗಳು ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕಾಗಿತ್ತು. ನೆಕ್ಸ್ಟ್ 9ರಲ್ಲಿ ಇರ್ತಕ್ಕಂಥದ್ದು ಒಂದು ವ್ಯಾಖ್ಯೆ ಇತ್ತು. ಸೊ 9ರಲ್ಲಿ ಇರ್ತಕ್ಕಂಥದ್ದು ಏನಾಗಿತ್ತು ಅಂದ್ರೆ ಇಟ್ ಈಸ್ ಟರ್ಮಿನೇಟಿಂಗ್ ಡೆಸಿಬಲ್ ಅಂತ ಕೊಡಬೇಕಾಗಿತ್ತು. ಸೊ 7 ಏನು ಮಾಡಿದ್ದಾರೆ 50-80 ಅಂತ ಏನು ಕೊಟ್ಟಿದ್ದಾರೆ, ಅದು ಟೋಟಲ್ ಉತ್ತರ ಇದು. ಇಟ್ ಈಸ್ ಡಿಟರ್ಮಿನೇಟಿಂಗ್ ಡೆಸಿಬಲ್ ಅಂತಕ್ಕಂಥದ್ದು ಉತ್ತರ ಬರಬೇಕಾಗಿತ್ತು. 10ನೇ ಉತ್ತರ ಇತ್ತು ಎಸ್ ದೇರ್ ಇಸ್ ದ ಕರೆಕ್ಟ್ ಆನ್ಸರ್ ಇಸ್ ದ 6 ಅಂತಕ್ಕಂಥದ್ದು ಆಗಬೇಕಾಗಿತ್ತು, ಬಿ = ನೆಕ್ಸ್ಟ್ 11ನೇ ಉತ್ತರ ಆಗಬೇಕಾಗಿತ್ತು PQ = 10 ಸೆಂಟಿಮೀಟರ್. ನೆಕ್ಸ್ಟ್ 12ರಲ್ಲಿ AX² + BX + C = 0 ಆಗಬೇಕಾಗಿತ್ತು. 11ನೇ ಉತ್ತರ 6, 3, 6, 7 ಅಂತಕ್ಕಂಥದ್ದು ಬರಬೇಕಿತ್ತು. ನೆಕ್ಸ್ಟ್ 14ರಲ್ಲಿ 5, 5 ಅಂತಕ್ಕಂಥ ಉತ್ತರಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಕೊಡಬೇಕಾಗಿತ್ತು. ಇನ್ನು 15ರಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಲೆಕ್ಕ ಕೊಟ್ಟಿದ್ರು ಅವರು, ಎಸ್ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಲ್ಲಿ ಬರಬೇಕಾಗಿತ್ತು, 4 ಅಂತಕ್ಕಂಥದ್ದು. ನೆಕ್ಸ್ಟ್ ಅಲ್ಲಿ ಸೂತ್ರ ಇದೆ ನೋಡಿ 16ರಲ್ಲಿ, ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಫಿ = 1/3πr/h ಆಗಬೇಕಾಗಿತ್ತು, πh. ಓಕೆ. ನೆಕ್ಸ್ಟ್ ಅಲ್ಲಿ ಇರ್ತಕ್ಕಂಥದ್ದು R21 + R22 + R1 R2 ಅಂತಕ್ಕಂಥ ಸೂತ್ರ ಇಲ್ಲಿ ಏನಾಗಬೇಕಾಗಿತ್ತಪ್ಪ ಅಂದ್ರೆ ಬರಬೇಕಾಗಿತ್ತು. ಸೊ ನಾನು ಮೌಸ್ನಿಂದ ಬರಿತಾ ಇದ್ದೀನಿ, ಸೊ ಹೀಗಾಗಿ ಅದು ಕ್ಲಿಯರ್ ಆಗಿಲ್ಲ. ಸೊ ತಾವೆಲ್ಲ ಇದನ್ನು ಮಾಡ್ಕೊಳ್ಬಾರ್ದು. ನೆಕ್ಸ್ಟ್ 17ನೇ ಉತ್ತರ ನಾನು ಹೇಳ್ಕೊಳ್ತಾ ಹೋಗ್ತೀನಿ ಎಷ್ಟು ಬರಬೇಕಾಗಿತ್ತು ಅಂತಕ್ಕಂಥದ್ದು. ಸೊ ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ನೋಡ್ಕೊಳ್ಬೋದಾಗಿತ್ತು. ಸೊ 17ರಲ್ಲಿ ಸೊ ಟೋಟಲಿ √3 ಬಗ್ಗೆ ಇತ್ತಲ್ಲ ಅದು. ಸೊ ಭಾಗಲಬ್ಧ ಅಂತ ಸಂಖ್ಯೆ ಸಾಧಿಸಿ ಅಂತಕ್ಕಂಥದ್ದು ವೆರಿ ಸಿಂಪಲ್ ಇತ್ತು. 5 + √2 ಅಂತಕ್ಕಂಥದ್ದು ಇರ್ಯಾಷನಲ್ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದಿತ್ತು, ವೆರಿ ಈಸಿ ಇತ್ತು. ನೆಕ್ಸ್ಟ್ ಅಥವಾ ಅದರಲ್ಲಿನೇ ಎಸ್ ಯೂಕ್ಲಿಡ್ನ ನಿಯಮಗಳನ್ನು ಪರೀಕ್ಷೆ ಮಾಡೋದಿತ್ತು. ಸೊ ಅದು ಕೂಡ ಉತ್ತರ ತುಂಬಾ ಸರಳವಾಗಿರ್ತಕ್ಕಂಥದ್ದಿತ್ತು. ಎಸ್ ನೆಕ್ಸ್ಟ್ 18ನೇ ಉತ್ತರ ಎಷ್ಟು ಬರಬೇಕಾಗಿತ್ತು ಅಂತ ಹೇಳ್ತೇವೆ ನೋಡ್ರಿ. ಸೊ 18ರಲ್ಲಿ ಉತ್ತರ ನಿಮಗೆ ಇರಬೇಕಾಗಿತ್ತು ಏನಪ್ಪ ಅಂತಂದರೆ HCF ಆಫ್ 70-120 ಈಸ್ 24 ಅಂತಕ್ಕಂಥದ್ದು ಆಗಬೇಕಾಗಿತ್ತು. ಸೊ ಅದರಲ್ಲಿ 24 ಅಂತಕ್ಕಂಥದ್ದು ನೀವೇನು ಮಾಡ್ಕೊಡ್ರಿಪ್ಪ ಅಂತಂದರೆ ನೋಡ್ಕೊಡ್ರಿ. ನೆಕ್ಸ್ಟ್ 19ರಲ್ಲಿ ಏನು ಬರಬೇಕಾಗಿತ್ತು 61 ಅಂತಕ್ಕಂಥದ್ದು. ಸೊ 19ರ ಉತ್ತರ ಎಷ್ಟು ಬರಬೇಕಾಗಿತ್ತು 61 ಅಂತಕ್ಕಂಥದ್ದು ಬರಬೇಕಾಗಿತ್ತು. ನೆಕ್ಸ್ಟ್ 18ನೇದು ಇನ್ನೊಂದು ಲೆಕ್ಕ ಕೊಟ್ಟಿದ್ರು ಅವರು, ಅದನ್ನು ಸಮೀಕರಣ ಬಿಡಿಸಿರಿ ಅಂತ. ಅದರಲ್ಲಿ ಉತ್ತರ ಎಷ್ಟು ಬರಬೇಕಾಗಿತ್ತಪ್ಪ ಅಂತಂದ್ರೆ y = 3 ಅಂತಕ್ಕಂಥದ್ದು ಬರಬೇಕಾಗಿತ್ತು. ಎಸ್ ನೆನಪಿಟ್ಕೊಡ್ರಿ, 18ರಲ್ಲಿ ಇನ್ನೊಂದು ಲೆಕ್ಕ ಇತ್ತು. ಸೊ y = 3 ಅಂತಕ್ಕಂಥದ್ದು ಉತ್ತರ ನಿಮ್ಮದು ಕಡೆಗೆ ಬರಬೇಕಾಗಿತ್ತು. ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ ಅವರು 20ನೇ ಪ್ರಶ್ನೆ 2x² - 5x + 3 = 0 ಅಂತ ಇದೆ. ಸೊ ಅದನ್ನು ಅವ್ರು ಹೇಳಿದರು. ಸೊ ಟೋಟಲಿ ಅಲ್ಲಿ ಎಷ್ಟು ಉತ್ತರ ಕೊಡಬೇಕಾಗಿತ್ತಪ್ಪ ಅಂತಂದರೆ ಲಾಸ್ಟ್ಗೆ x = 2/3 x = 1 ಅಂತ ಕೊಡಬೇಕಾಗಿತ್ತು. x = 2/3 ಮತ್ತು ಅಥವಾ x = 1 ಅಂತಕ್ಕಂಥದ್ದು ನೀವುಗಳು ಕೊಡಬೇಕಾಗಿತ್ತು. ಸೊ ತಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಮೇಲೆ ನೀವು ಇದನ್ನು ಮಾಡಬೇಕು, ಯಾಕಂದರೆ ನನ್ನ ಕಡೆ ಇನ್ನೂ ಕ್ವಶನ್ ಪೇಪರ್ಸ್ ಸಿಕ್ಕಿಲ್ಲ. ಸೊ ಇಷ್ಟಿತ್ತು ಟೋಟಲಿ ಒಂದು ನಿಮಗೆ 20 ಕ್ವಶನ್ಸ್ವರೆಗೂ ಕೂಡ ನಾನು ಏನು ಮಾಡಿದ್ದೀನಿ ತಿಳಿಸಿದ್ದೀನಿ. ಕ್ವಶನ್ ಪೇಪರ್ ಸಿಕ್ಕಿದ ಕೂಡಲೇ ಮತ್ತೆ ನಾನು ನಿಮಗೆ ಏನು ಮಾಡ್ತೀನಿ ಅಪ್ಪ ಅಂತಂದರೆ